ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ಎಲೆಕ್ಷನ್ ಸಂದರ್ಭದಲ್ಲಿ ತಾವೇನು ಅಲೆಮಾರಿಗಳಿಗೆ ಮಾತು ಕೊಟ್ಟಿದ್ರು, ಆ ಮಾತಿನ ಪ್ರಕಾರ ನಾವು ಕೂಡ ರಾಜ್ಯದಲ್ಲಿ BJP ಸರ್ಕಾರದ ವಿರುದ್ಧ ನಾವು ಮತ ಚಲಾಯಿಸಬೇಕಾದ್ರೆ ತಾವು ಒಳ ಮೀಸಲಾತಿಯಲ್ಲಿ ನಮಗೊಂದು % ಸಿಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಕೂಡ ನಾವು ಅಲೆಮಾರಿ ಟೆಂಟ್ಗಳಿಗೆ ಹೋದ್ವಿ, ಅಲೆಮಾರಿ ಕಾಲೋನಿಗಳಿಗೆ ಹೋದ್ವಿ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ತಿರುಗಾಡಿ ತಮಗೆ ಮತ ಹಾಕಿಸಿ ವೋಟ್ ಹಾಕಿದ್ವಿ. ಮತ ಚಲಾವಣೆ ಆದ ನಂತರ ತಾವು ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ತಾವು ಪ್ರಮಾಣ ವಚನ ಮಾಡಿ 2ನೇ ಸಲ ತಾವು ಮುಖ್ಯಮಂತ್ರಿ ಆದ್ರಿ. ಈ ರಾಜ್ಯದ ಜನ ತಮ್ಮನ್ನು ನೋಡೇ ಜಾಸ್ತಿ ಮತ ಹಾಕಿದ್ದು. ಯಾಕಂದರೆ ಹಿರಿಯರು ಹೇಳ್ದಾಗೆ ಎಲ್ಲರೂ ಹೇಳ್ದಾಗೆ ಈಗ ನಾವೇನು ದೇವರಾಜ ಅರಸನ ನಾವು ನೆನೆಸ್ತೀವೋ ಆ ಒಂದು ಮಾದರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದೀನ ದಲಿತರ ಪರ ಮತ್ತು ಅಲೆಮಾರಿಗಳ ಪರ, ಸಾಮಾಜಿಕ ನ್ಯಾಯ ಪರ ಇರುವಂಥ ಮುಖ್ಯಮಂತ್ರಿ. ಅದು ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಅಂತಂದೇಳಿ ಹೆಸರು. ಹಾಗಾಗಿ ತಾವು ಇವತ್ತು ಮಾಡಿದ ನೋಡಿದರೆ ತಾವೆಲ್ಲೋ ನಮ್ಮನ್ನು ಮೋಸ ಮಾಡಿದ ಅಂತ ಕಾಣುತ್ತೆ. ಯಾಕಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇನು, ತಾವು ಇಲ್ಲಿ ವರದಿ ಬಂದ ನಂತರ ಮಾಡಿದ್ದೇನು. ಇವತ್ತು ಅಲೆಮಾರಿಗಳು ಇವತ್ತು ನಾವು ಸುಮಾರು 11ನೇ ತಾರೀಕಿಂದ ಕೂಡ ನಾವು ಈ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ. ಯಾಕೆ ಹೋರಾಟ ಮಾಡ್ತಾ ಬರ್ತಿದ್ದೀವಿ ಅಂದರೆ 11ನೇ ತಾರೀಕು 19ನೇ ತಾರೀಕು ಕೂಡ ನಮಗೆ ಹೊರ ಬೀಳುತ್ತೆ. ವರದಿ ಬಂದ ನಂತರ ಕೂಡ ನಾವೆಲ್ಲ ನಮ್ಮ ಏನು 1% ನಮ್ಮ ಹಿರಿಯರು ಹೇಳಿದಾಗ 1% ನಮಗೆ ಸಿಗುತ್ತನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ದೀವಿ. ಯಾಕಂದರೆ ಭಾರತ ದೇಶದಲ್ಲಿ ಅತ್ಯಂತ ಜನಸಂಖ್ಯೆ ಅಲೆಮಾರಿಗಳು ಇರುವಂಥದ್ದು ಈ ಕರ್ನಾಟಕದಲ್ಲಿ ಅಲೆಮಾರಿಗಳು ಯಾವುದೇ ಮೂಲೆ ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ ಇವತ್ತಿಗೂ ಕೂಡ ನಾವು ಟೆಂಟು ಗುಡಾರಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂಡ, ಬೀದಿಯಲ್ಲಿ ಕೂಡ ಟೆಂಟುಗಳು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅದು ಯಾಕೋ ಏನೋ ಗೊತ್ತಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಇವತ್ತು NT, DNT, SNT ಅಂತಂದೇಳಿ ಮಾಡಿ ಅದೊಂದು ವರ್ಗ ಮಾಡಿ ಇವತ್ತಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಅವಕಾಶ ಕೊಟ್ಟಿದೆ ಆ ರಾಜ್ಯ ಸರ್ಕಾರಗಳು, ಆ ದೇಶದ ಸರ್ಕಾರಗಳು. ಇವತ್ತು ನಮ್ಮ ರಾಜ್ಯದಲ್ಲಿ ತಾವು 2013ರಲ್ಲಿ ಕೂಡ ತಾವೇನೋ ನುಡಿದಂತೆ ನಡೆದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನ ಸರ್ಕಾರ ಅಂತೇಳಿ ತಾವೇನೋ ಅಲೆಮಾರಿ ಕೋಶ ಕೊಟ್ಟರೆ ಅದು ಯಾವ ರಾಜ್ಯದಲ್ಲಿ ಕೂಡ ಆಗಿರಲಿಲ್ಲ. ಈ ರಾಜ್ಯದಲ್ಲಿ NT, DNT, SNT ನಾವೇನೋ ಆ ಒಂದು ಸಂಘಟನೆ ಮಾಡಿಕೊಂಡು ಮನಮೋಹನ್ ಸಿಂಗ್ ಇದ್ದಾಗ ನಾವು ವರದಿ ಕೊಟ್ಟಿದ್ದೀವಿ. ಆ ವರದಿ ಪ್ರಕಾರ ಕೂಡ ನೀವು ಸರ್ಕಾರ ಬಂದ ನಂತರ ನಮಗೆ ಅಲೆಮಾರಿ ಕೋಶ ಮಾಡಿದ್ರಿ. ಅಲೆಮಾರಿ ಕೋಶ ಮಾಡಿ ತಮ್ಮ ನೇತೃತ್ವದಲ್ಲಿ ನಮ್ಮೊಂದು ಅಲೆಮಾರಿ ಒಬ್ಬರಿಗೆ ನೋಡಲ್ ಅಧಿಕಾರಿ ಮಾಡಿ ಭೂ ಒಡೆತನ ಯೋಜನೆ ಇರ್ಬೋದು ಮತ್ತು ಗುಡಿಸಲಿ ಟೆಂಟುಗಳನ್ನು, ಗುಡಾರಿಗಳನ್ನು ಇದ್ದಂಥ ಮನೆಗಳು, ಜಾಗಿದ್ದವರಿಗೆ ಮನೆಗಳು ಕಟ್ಟಿಕೊಡ್ತೀವಿ, ಜಾಗಿಲ್ದವರಿಗೆ ತಾವು ಖರೀದಿ ಮಾಡಿದ್ರೆ ಇವರಿಗೆ ಸೈಟ್ ಕೊಟ್ಟು ಮನೆ ಕಟ್ಟಿಕೊಡ್ಬೇಕನ್ನೋದೇ ಒಂದು ಆದೇಶದಲ್ಲಿತ್ತು. ಮತ್ತು ಅಲೆಮಾರಿ ಮಕ್ಕಳು ಯಾವುದೇ ಎಕ್ಸಾಮ್ ಇಲ್ದೇ ತಾವು ಆದೇಶ ಮಾಡಿದ್ರಿ. ಎಕ್ಸಾಮ್ ಇಲ್ದೇ ಮುರಾರ್ಜಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಎಲ್ಲ ಶಾಲೆಗಳಿಗೆ ಸೇರಬೇಕಂತಂದು ಆದೇಶ ಮಾಡಿದ್ರಿ. ನಿಜವಾಗಲೂ ನಾವು ಆ ಸಲ ನಾವು ತುಂಬ ತಮಗೆ ಚಿರುಣಿ ಅಂತಂದೇಳಿ ಆ ಒಂದು ಮನೋಭಾವ ಇಟ್ಕೊಂಡು ಮೊನ್ನೆ ನಡೆದಂಥ ಎಲೆಕ್ಷನಲ್ಲಿ ನಾವು ಎಲ್ಲ ಅಲೆಮಾರಿಗಳು ಕೂಡ ತಮಗೆ ಓಟ್ ಹಾಕಿದ್ವಿ. ಓಟ್ ಹಾಕಿದ ನಂತರ ಮೊನ್ನೆ 19ನೇ ತಾರೀಕು ಮಾಡಿದ್ದೇನು, ನಮ್ಮ ಹಿರಿಯರು ಹೇಳಿದಾಗೆ ನಾಗಮೋಹನ್ ದಾಸ್ ಇರ್ಬೋದು, AG ಸದಾಶಿವ ಆಯೋಗದಿರ್ಬೋದು, ಕಾಂತರಾಜ್ ಆಯೋಗ ಇರ್ಬೋದು, ಮತ್ತು ಮೊನ್ನೆ ಮಾಧುಸ್ವಾಮಿ ಕಮಿಟಿ ಆಯೋಗ ಇರ್ಬೋದು, ಎಲ್ಲವೂ ಕೂಡ ಈ ರಾಜ್ಯದ ಸರ್ಕಾರಗಳು ಗಾಳಿ ತೂರ್ಯಾವಂತಂದೇಳಿ ಗಾಳಿ ತೂರಿದ್ದು ನಿಜ. ಯಾಕಂದರೆ ಎಲ್ಲ ವರದಿಗಳಿಗೂ ಕೂಡ ಸಾವಿರಾರು ಕೋಟಿ ಖರ್ಚು ಮಾಡಿ ಜನರ ತೆರಿಗೆ ಹಣದಲ್ಲಿ, ಅದೇನು ನಿಮ್ಮದು ಹಣ ಅಲ್ಲ, ನಿಮ್ಮ ಸಚಿವ ಸಂಪುಟದ ಹಣ ಅಲ್ಲದು, ನಿಮ್ಮ ರಾಜಕಾರಣಿಗಳ ಹಣ ಅಲ್ಲದು, ಅದು ತೆರಿಗೆ ಕಟ್ಟಿದ ಹಣ, ಈ ಪ್ರಜಾಗಳದ ಹಣ ಅದು ಒಂದು ಸೈಡು. ನಂತರ ನಮಗೆ ನೀವು 19ನೇ ತಾರೀಕು ಆ ವರದಿಗಳು ಯಾವುದೇ ಗಮನಿಸದೆ ತಾವು ಸಚಿವ ಸಂಪುಟ ಕ್ಯಾಬಿನೆಟಲ್ಲಿ ತಮ್ಮ ಗೃಹ ಮಂತ್ರಿ ಮನೆಯಲ್ಲಿ ಅದು ಒಂದೇ ದಿವಸನೇ ಆಗಿರೋದು. ನಾವು ಈ ರೀತಿ ಆಗುತ್ತಂದ ಅನ್ನೋದಾದರೆ ನಾವು ನಿರಂತರ ಹೋರಾಟಗಳು ಅಲೆಮಾರಿಗಳು ಸಪ್ರೇಟಾಗಿ ಮಾಡ್ತಿದ್ವಿ. ನಾವು ಯಾವುದೇ ದಲಿತ ಪರ ಸಂಘಟನೆಗಳ ಜೊತೆ ಸೇರಿಕೊಂಡು ನಾವು ಹೋರಾಟ ಮಾಡ್ತಿರಲಿಲ್ಲ. ನಮಗೆ ಗೊತ್ತಾಗಿದ್ರೆ ತಾವೇನು ಮಾಡಿದ್ರಿ, ಗೃಹ ಮಂತ್ರಿ ಮನೆಯಲ್ಲಿ ಸೇರಿಕೊಂಡು
ತಾವಾಗಿ ತಾವು ಅದನ್ನು ಬಲಗೈ ಎಡಗೈ ಅಂದರೆ ಅದೇನೋ ಎಲ್ಲ ವರದಿಗಳನ್ನು ಗಾಳಿ ತೂರಿ ತಮ್ಮ ರಾಜಕೀಯ ಇಚ್ಛಾಶಕ್ತಿ ಬಳಸಿ ತಾವೇನು ಮಾಡಿದ್ರಿ, ಬಲಗೈ ಯಾರು ಎಡಗೈ ಯಾರು, 4 ಇದ್ದಿದ್ದು 5 ಮಾಡಿ ಅಲೆಮಾರಿಗಳಿಗೆ ಹಾಕೋಣಂತೇಳಿ ತಾವು ಮಾಡಿರಿ. ಅದು ವರದಿ ಹೊರಗೆ ಬಂದಿಲ್ಲ. ಆ ವರದಿ ಹೊರಗೆ ಬಂದಿದ್ದು ನಾವು ಸಪ್ರೇಟ್ ಆದರೆ ಹೋರಾಟ ಮಾಡ್ತಿದ್ವಿ, ನಮ್ಗೆ ಗೊತ್ತಾಗಲಿಲ್ಲ ಅದನ್ನು ಬಿಟ್ಟು 19ನೇ ತಾರೀಕು ತಾವು ಕ್ಯಾಬಿನೆಟ್ ಸಭೆಯಲ್ಲಿ ಏಕಾಏಕಲ್ಲಿ ತಾವು 6 ಮಾಡ್ಕೊಂಡು ಬಲಗೈ ಯಾರು ಎಡಗೈ ಯಾರು, ಬೋವಿ ಲಂಬಾಣಿ ಕೊರಮರ ಜೊತೆಗೆ 4 ಜೊತೆಗೆ ಅಲೆಮಾರಿಗಳದ್ದು 1% 59 ಸಮುದಾಯಗಳು ಸೇರಿಸಿ ಇವತ್ತು ಸ್ಪೃಶ್ಯ ಜಾತಿಗಳಲ್ಲಿ ಅಸ್ಪೃಶ್ಯ ಜಾತಿಗಳನ್ನು ತಗೊಂಡೋಗಿ ಅದರಲ್ಲಿ ಹಾಕಿ, ಭಿಕ್ಷೆ ಬೇಡವ್ರನ್ನ ತಗೊಂಡೋಗಿ ಅದರಲ್ಲಿ ಹಾಕಿ, ಬಲಾಢ್ಯ ಸಮುದಾಯಗಳ ಜೊತೆಗೆ ಇವತ್ತು ಹುಲಿ ಸಿಂಹಗಳ ಜೊತೆಗೆ ಜಿಂಕೆಗಳು ಬೇಟೆ ಯಾವ ರೀತಿ ಆಡೋಕ್ಕಾಗುತ್ತೆ, ಆಗೋದಿಲ್ಲ. ಹಾಗಾಗಿ ನಮ್ಮನ್ನ ಆ ರೀತಿ ಅಲ್ಲಿ ಹಾಕಿ ನಮ್ಮನ್ನ ಯುದ್ಧಕ್ಕೆ ಹೋಗ್ರಿ ಅಂತಂದೇಳಿ ಮಾಡಿರೋದು ಅಚ್ಚನ್ನ ಅಪರಾಧ, ಘೋರವಾದ ವಿಷಯ. ತಾವು ನಿರ್ಧಾರ ತಗೊಂಡಿದ್ದು. ಹಾಗಾಗಿ ತಾವೇನು ಆವತ್ತಿನಿಂದ ಇವತ್ತಿನವರೆಗೆ ನಾವು ನಿರಂತರವಾಗಿ ಅಲೆಮಾರಿಗಳು ಹೋರಾಟ ಮಾಡ್ತಾಯಿದ್ದೀವಿ. ಹಿರಿಯರು ಹೇಳಿದಾಗೆ ಯಾವೊಬ್ಬ ರಾಜಕಾರಣಿಗಳು ನಮ್ಮ ಹತ್ರ ಬರಲಿಲ್ಲ, ಯಾವೊಬ್ಬ ಮಂತ್ರಿನೂ ಬರಲಿಲ್ಲ, ಯಾವೊಬ್ಬರು ಮಂತ್ರಿ ಸಂಪುಟನೂ ಇದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ನಾವು ಮತ್ತು 3 ಪಕ್ಷಗಳಿಗೆ ಕೂಡ ನಾವು ಇವತ್ತು ಚಾಲೆಂಜ್ ಆಗ್ತಾಯಿದ್ದೀವಿ, ಅವರಿಗೆ ಧಿಕ್ಕಾರವನ್ನು ಆಗ್ತಾಯಿದ್ದೀವಿ. ನಿರಂತರವಾಗಿ ಮುಂದಿನ ದಿನ ಏನು ಮಾಡಬೇಕನ್ನೋದು ವಿಚಾರ ಕೂಡ ಮಾಡ್ತಾಯಿದ್ದೀವಿ. ಯಾಕಂದರೆ 3 ಪಕ್ಷದವರು ಅಲ್ಲಿ ಕ್ಯಾಬಿನೆಟ್ ನಡಬೇಕಾದ್ರೆ ಎಡಗೈ ಸಮುದಾಯದವರು ಇದ್ದರು, ಬಲಗೈ ಸಮುದಾಯ ಮಂತ್ರಿಗಳಿದ್ದರು ಮತ್ತು ಬೋವಿ ಲಂಬಾಣಿ ಮಂತ್ರಿಗಳು ಇದ್ದರು. ಅಂದರೆ ಅಲೆಮಾರಿಗಳ ಧ್ವನಿಯಾಗಿ ಯಾರು ಮಾತಾಡೋರು ಅಲ್ಲಿ ಇಲ್ಲ. ಆದರೆ ನೀವು ಬುದ್ಧ ಬಸವರ ಅಂಬೇಡ್ಕರ್ ಮೇಲೆ ನೀವು ಸಂವಿಧಾನ ಹೆಸರು ಹೇಳಿಕೊಂಡು ನೀವು ಪ್ರಮಾಣ ವಚನ ಮಾಡಿದ್ರಲ್ಲ ಮಾನ್ಯ ಮಂತ್ರಿಗಳೇ, ತಾವು ಅಲೆಮಾರಿಗಳು ಯಾಕೆ ಮರ್ತೀರಿ? ಹೌದು, ಅಲೆಮಾರಿಗಳ ಧ್ವನಿ ಇಲ್ದವ್ರು ಗೊತ್ತು ನಿಮಗೆ. ಯಾರೂ ಅಲೆಮಾರಿಗಳು ML ಇಲ್ಲ, ಯಾರೂ ಅಲೆಮಾರಿಗಳ ಪರವಾಗಿ ಮಾತಾಡೋರಿಲ್ಲ ಎಂಬುದು ನಿಮಗೆಲ್ಲ ಗೊತ್ತಿದೆ. ಆದರೆ ನಮ್ಮ ಪರವಾಗಿ ಆದರೆ ನೀವು ಮಾತಾಡ್ಬೋದಿತ್ತಲ್ಲ ಮಂತ್ರಿಮಂಡಲ, ಎಡಗೈ ಬಲಗೈ ಬೋವಿ ಲಂಬಾಣಿ ಮಂತ್ರಿಗಳು ಮಾತಾಡ್ಬೋದಿತ್ತು, ಅದನ್ನು ನೀವು ಮಾತಾಡಲಿಲ್ಲ. ಆದರೂ ನೀವು ಹೋಗ್ರಿ. ಮತ್ತು ಈ ಸಂವಿಧಾನದಲ್ಲಿ ವಿರೋಧ ಪಕ್ಷ ನಾಯಕರು ಅಂಬೋದಿರ್ತಾರೆ. ವಿರೋಧ ಪಕ್ಷ ನಾಯಕರು ಯಾವೊಬ್ಬ ವಿರೋಧ ಪಕ್ಷ ನಾಯಕರು ಮಾತಾಡಲಿಲ್ಲ. ಆಮೇಲೆ 100 MLಗಳು JDS BJP 100 MLಗಳು ಇರ್ತೀರಿ. ಟೋಟಲ್ 100 ML ಪಕ್ಷ ನಾಯಕರು. ನೀವು 100 MLಗಳು ಕೂಡ ನಮ್ಮ ಪರ ಧ್ವನಿ ಎತ್ತಿ ಮಾತಾಡಲಿಲ್ಲ. ಆಮೇಲೆ ಇದನ್ನು ಜವಾಬ್ದಾರಿ ಸಂಪೂರ್ಣವಾಗಿ ಅಲೆಮಾರಿಗಳು ಕಡೆಗಣಿಸಿರೋದಂದರೆ 224 MLಗಳು ಕೂಡ ಜವಾಬ್ದಾರಿನೇ. ನಾವು 224 MLಗಳಲ್ಲಿ ಕೂಡ ನಾವು ಓಟ್ ಹಾಕಿದ್ವಿ. ನಾವು 1 ಓಟ್ ಇರ್ಬೋದು, 3 ಓಟ್ ಇರ್ಬೋದು, 10 ಓಟ್ ಇರ್ಬೋದು. ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಸುಮಾರು ಅಂದರೆ 10,000 20,000 ಜನಸಂಖ್ಯೆ ಇದೇ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೇ ಇದ್ದೀವಿ, ಯಾವ ಜಿಲ್ಲೆಯಲ್ಲೂ ಇಲ್ಲ. ನೀವು 1500 ಓಟಲ್ಲಿ ಕೂಡ ಗೆದ್ದಂಥ MLಗಳು ಕೂಡ ಇದ್ದೀರಿ, 500 ಓಟ್ ಗೆದ್ದಂಥ MLಗಳು ಇದ್ದೀರಿ. ಹಾಗಾಗಿ ನಂತರ ನಮಗೇನಾಯಿತು, ನಮಗೆ ಮೋಸ ಮಾಡಿದ್ದು 3 ಪಕ್ಷದವ್ರು ಮಾಡಿದ್ರಿ. ಹೆಚ್ಚಾಗಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ನಾವು ಏನು ನಂಬಿದ್ದೀವೋ, ನಾವು ನಿಮ್ಮ ನಂಬಿ ಏನು ಓಟ್ ಹಾಕಿದ್ದೀವೋ, ನಮ್ಮನ್ನ ಸಂಪೂರ್ಣವಾಗಿ 19ನೇ ತಾರೀಕು ಮರಣ ಶಾಸನ ಮಾಡಿದ್ರಿ. ಅಲ್ಲಿಂದ ಇವತ್ತುವರೆಗೂ ಕೂಡ ನಾವು ಸ್ವತಂತ್ರವಾಗಿ ಹೋರಾಟ ನಡೆಸ್ತಾ ಇದ್ದೀವಿ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ನಿರಂತರ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ. ನಿನ್ನೆ ತಾನೇ 3ನೇ ತಾರೀಕು ರಾಜ್ಯಾದ್ಯಂತ ನಾವು ಸುಮಾರು 10,000ಕ್ಕಿಂತ ಮೇಲ್ಪಟ್ಟು ಮಹಿಳೆಯರು, ವಿದ್ಯಾವಂತರು, ಬುದ್ಧಿವಂತರು, ಎಲ್ಲ ಅಲೆಮಾರಿಗಳು ಒಂದು ದಿವಸ ನಾವು ಭಿಕ್ಷೆ ಬೇಡಿಲ್ಲ ಅಂದರೆ ನಮ್ಮ ಮನೆ ನಡೆಯೋದಿಲ್ಲ, ಒಂದು ದಿವಸ ನಾವು ಕಲಾವಿದರಾಗಿಲ್ಲ ಅಂದರೆ ನಮ್ಮ ಮನೆ ನಡೆಯೋದಿಲ್ಲ. ಅಂಥ ಒಂದು ಕಲೆಗಳು ಎಲ್ಲವೂ ರಾಜ್ಯದಲ್ಲಿ ಬಂದು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ನಿಜವಾಗಲೂ ಸೌಜನ್ಯಕ್ಕಾದರೂ ಒಬ್ಬ ಮಂತ್ರಿ ಕಳಿಸಲಿಲ್ಲ, ಒಬ್ಬ PAಗಳಾದರೂ ಕಳಿಸಲಿಲ್ಲ. ನಮಗೆ ಇಂಥ ಒಂದು ದುರಂತ ಈ ರಾಜ್ಯದಲ್ಲಿ ನೋಡಿದ್ದು ನಾವು ತಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ. ಹಾಗಾಗಿ ನಮ್ಮನ್ನ ನಾಯಿಗಳಿಗಿಂತ ಏನು ಪ್ರಾಣಿ ಪಕ್ಷಿಗಳಿಗಿಂತ ನಮ್ಮನ್ನ ಕಡೆಗಣಿಸಿದ್ರಿ. ನಿಮ್ಮ ಕಾಲಕಸಂತನ ಮಾಡಿದ್ರಿ. ಇದೇ ಕಾಲಕಸ, ಇದೇ ಪ್ರಾಣಿ ಪಕ್ಷಿಗಳು ಒಂದಲ್ಲ ಒಂದು ದಿವಸ ತಮಗೆ ತಕ್ಕ ಪಾಠ ಕಲಿಸ್ತದೆ. ಇದು ಯಾವತ್ತೊಂದು ದಿವಸ ಹಾಗೆ ಆಗ್ತದೆ. ಯಾಕಂದರೆ ಕಡ್ಡಿ ಇಷ್ಟೇ ಇರ್ತದೆ, ಬೆಂಕಿ ಹಚ್ಚಬೇಕಾದ್ರೆ ಸಣ್ಣದು ಹಚ್ಚಿದ್ರೆ ಅದು ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ವಿಚಾರ ಮಾಡ್ತಾಯಿದ್ದೀವಿ. ನಾವು ಯಾವತ್ತು ವರದಿ ಬಂತು ಆವತ್ತೇ ತಮ್ಮ ಮನೆಗೆ ನಾವು ಬಂದು ತಮ್ಮ ಕಾಲು ಹಿಡ್ಕೊಂಡು ಕೇಳಿದ್ದೀವಿ, ಸ್ವಾಮಿ ಯಾಕೆ ಈ ಅನ್ಯಾಯ ಮಾಡಿದ್ರೆ ಅಂದರೆ ನೀವು ಒಂದು ಮಾತು ಹೇಳ್ತೀರಿ ನೋಡಿ, ನಿಮ್ಮ ಪರವಾಗಿ ಒಬ್ಬರು ಕೂಡ ಮಾತಾಡೋ ಧ್ವನಿ ಇದ್ದಿಲ್ಲ, ನಿಮ್ಮ ಪರವಾಗಿ ಯಾರೂ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ನಾನು ನಿಜವಾಗಲೂ ಅಲೆಮಾರಿಗಳಿಗೆ ಮೋಸ ಮಾಡಿದ್ದೀನಿ, ಅಲೆಮಾರಿಗಳಿಗೆ ಅನ್ಯಾಯ ಆಗಿದ್ದು ನಿಜ. ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ಶಿವರಾಜ್ ತಂಗಡಿಗೆ ಒಪ್ಸೋರು ಯಾರು, ಅವನ ಪರ ಮಾತಾಡೋರು ಯಾರು ಅಂತಂದು ಹೇಳಿದ್ರಿ. ಒಬ್ಬ ಶಿವರಾಜ್ ತಂಗಡಿಗೆ ಒಂದು ಮಾತು ಕೇಳಿ ಒಬ್ಬ CM ತಾವು ಈ ಮಾತು ಮಾತಾಡ್ತಾರೆ ಅಂದರೆ ನಿಜವಾಗಲೂ ಅತ್ಯಂತ ಈ ದೇಶದ, ಈ ರಾಜ್ಯದಲ್ಲಿ ಅತ್ಯಂತ ದುರಂತದ ಮುಖ್ಯಮಂತ್ರಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಯಾಕಂದರೆ ನೀವು
ಭಾಳ ಗಂಭೀರತೆ ನಿಮ್ಮಲ್ಲಿದೆ. ಒಬ್ಬ ಸಿದ್ದರಾಮಯ್ಯ ಅಂದರೆ ದಕ್ಷಿಣ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಕೂಡ ನಿಮ್ಮ ಧ್ವನಿಗೆ ನಡುಕು ಬಿಡ್ತೈತೆ. ಯಾಕಂದ್ರೆ ನಿಮ್ಮ ಬಗ್ಗೆ ಮಾತಾಡಬೇಕಂದ್ರೆ ಅಂಥವರು ಒಬ್ಬ ಏಕೈಕ ಒಬ್ಬ ಶಿವರಾಜ್ ತಂಗಡಿ ಮಾತು ಕೇಳಿ ಅವ್ರನ್ನ ಯಾರು ಒಪ್ಪಿಸ್ಬೇಕಂದ್ರಲ್ಲ ಅಲ್ಲೇ ನಾವು ಕುಗ್ಗಿದ್ದೀವಿ ಅಲೆಮಾರಿಗಳು. ನಿಜವಾಗಲೂ ಅವತ್ತೇ ತಮ್ಮಲ್ಲೇ ಕಣ್ಣೀರು ಹಾಕಿದ್ದೀವಿ ಅಲೆಮಾರಿಗಳು. ಹಾಗಾಗಿ ನಂತರ ಮತ್ತೆ ತಾವು ಒಂದು ಶನಿವಾರ ಒಂದು ಕ್ಯಾಬಿನೆಟ್ ಕರಿತೀರಿ, ನಮ್ಮನ್ನೇ ಒಂದು ನಿಯೋಗ ಕರಿತೀರಿ. ಆ ನಿಯೋಗದಲ್ಲಿ ನಾವು ಅಲ್ಲಿ ಎಡಗೈ ಬಲಗೈ ಅಂದರೆ ಎಡಗೈ ಮಾತ್ರ ಬಂತು. ಅಂಬಣ್ಣ ಇರ್ಬೋದು, ಬಸವರಾಜ ಕವತಾಳಿ ಇರ್ಬೋದು, ಪಾಪ ನಮ್ಮ ಪರ ಎಚ್ ಆಂಜನೇಯಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ಗೊತ್ತಿಲ್ಲ. ನಿರಂತರವಾಗಿ ಎಚ್ ಆಂಜನೇಯ ಸಾಹೇಬರು ಅಲೆಮಾರಿಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಹೋರಾಟ ಮಾಡ್ತಿರೋದು ನಿಜ. ಆದರೆ ಎಚ್ ಆಂಜನೇಯ ಸಾಹೇಬ್ರೆ ನಮ್ಮನ್ನು ಒಂದು ನಿಯೋಗ ತಗೊಂಡೋಗುತ್ತೆ. ಅದರಲ್ಲಿ ನಮ್ಮ ಅಲೆಮಾರಿಗಳ MLA ಒಬ್ಬ ಕೊತ್ತೂರು ಮಂಜುನಾಥ್ ಕೂಡ ನಮಗೆ ಸಹಕಾರ ಮಾಡ್ತಾರೆ. ಅವತ್ತು ನಾವು ಅಲ್ಲಿ ಬಂದಾಗ ನೀವೇನು ಹೇಳ್ತೀರಿ, ನೀವು ಏನು ಹೇಳಿದ್ರೆ ನಮ್ಮ ಮಾತು ಬದಲಾಯಿಸೋಕ್ಕಾಗಲ್ಲ, ನಮ್ಮ ಕ್ಯಾಬಿನೆಟ್ ಬದಲಾಯಿಸೋಕ್ಕಾಗಲ್ಲ. ಸ್ವಾಮಿ ಯಾಕೆ ಆ ಥರ ಮಾತಾಡ್ತೀರಿ? ದೇವನಹಳ್ಳಿ ಏರ್ಪೋರ್ಟು ನಿಮ್ಮ ಕ್ಯಾಬಿನೆಟಲ್ಲಿ ಡಿಸೀಸ್ ಆಗಿ ದೇವನಹಳ್ಳಿ ಏರ್ಪೋರ್ಟು ನಿಮ್ಮ ಕ್ಯಾಬಿನೆಟಲ್ಲಿ ಡಿಸೀಸ್ ಆಗಿ ನಿಮ್ಮ ಕ್ಯಾಬಿನೆಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು. ಅಂಥದನ್ನೇ ನೀವು ಮಾರ್ಪಾಡು ಮಾಡಿದ್ರಿ. ಈ ಅಲೆಮಾರಿಗಳು ಮಾರ್ಪಾಡು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಿ, ಅದು ತಪ್ಪು. ನೀವು ಅಲೆಮಾರಿಗಳು ಧ್ವನಿ ಇಲ್ಲ ಅಂತೇಳಿ ನೀವು ಈ ಥರ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಹಾಗಾಗಿ ತಾವು ಹೇಳ್ತೀರಿ ಅವತ್ತು ಸಭೆಯಲ್ಲಿ, ನೋಡಿ ನಾನು ಏನು ಮಾಡೋಕ್ಕಾಗಲ್ಲ, ತಾವು ಶಕ್ತಿ ಇದೆಯಾ ನೀವು ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತೀರಿ. ನೀವು ಕೋರ್ಟಿಗೆ ಹೋಗಂತ ನೇರವಾಗಿ ಹೇಳ್ತೀರಿ. ಅಂದರೆ ನಿಮ್ಮ ಅರ್ಥ ಏನು, ಒಳ ಮೀಸಲಾತಿ ಆಗಬಾರ್ದು ಅನ್ನೋ ನಿನ್ನ ಉದ್ದೇಶ ಇತ್ತು. ನೀವು ನೇರವಾಗಿ ಅಂದರೆ ಅವತ್ತಂದ್ರಲ್ಲಿ ನೀವು ಒಳ ಮೀಸಲಾತಿ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಯಾರೋ ಪ್ರಭಾವಕ್ಕೆ ಮಣಿದು ನಾವು ಮಾಡಿದ್ದೀವಿ, ಇದು ನೀವು ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ರಿ. ಕೋರ್ಟಿಗೆ ಹೋಗಂತ ಹೇಳ್ತೀವಿ, ನಮ್ಮಲ್ಲಿ ದುಡ್ಡು ಎಲ್ಲಿಂದ ಬರ್ತದೆ? ಭಿಕ್ಷೆ ಬೇಡರು ನಾವು ಹೆಂಗೆ ನಾವು ಕೋರ್ಟಿಗೆ ಹೋಗೋಕ್ಕಾಗುತ್ತೆ? ಹಾಗಾಗಿ ತಾವು ದಯಮಾಡಿ ಇವತ್ತು ನಿನ್ನೆ 10,000 ಜನಸಂಖ್ಯೆ, ನಮ್ಮ ಕಣ್ಣೀರು, ನಮ್ಮ ಅಳಲು, ನಮ್ಮದೆಲ್ಲವೂ ಕೂಡ ನೀನು ನಿಭಾಯಿಸ್ಬೇಕಂದ್ರೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ನಾವು ಬೆಳಿಗ್ಗೆ ಕೂಡ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ಒಂದು ನಿಯೋಗ ಹೋಗಿ ನಾವು ಇವತ್ತು ಮಾತುಕತೆ ಮಾತಾಡಿದ್ದೀವಿ. ತಾವು ದಯಮಾಡಿ ಸರ್ ನಮ್ಮ ಬಗ್ಗೆ ಇವತ್ತು ಮಾತಾಡ್ರಿ ಅಂದಾಗ ನಮಗಿಂತ ಮೊದಲೇ ಅವ್ರು ಮಾತಾಡಿದರು. ನಮ್ಮ ಮೆಮೊರಂಡಮ್ ನೋಡಿದ ಕೂಡಲೇ ನಿಜವಾಗಲೂ ಇವತ್ತು 1% ನಾವು ಕ್ಯಾಬಿನೆಟಲ್ಲಿ ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ನೀವೇನ ಕೋರ್ಟಿಗೆ ಹೋತ್ರ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಾವು ಕೋರ್ಟಿಗೆ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಅಲೆಮಾರಿಗಳು ಅಂತ ಹೇಳಿದ್ವಿ. ನಂತರ ಇವತ್ತು ನಾವು ಮೆಮೊರಂಡಮ್ ಕೊಟ್ಟ ನಂತರ ಮತ್ತೊಂದು ಮಾತು ನಾವು ಹೇಳ್ತೀವಿ, ಸ್ವಾಮಿ ನಾವು ದಯಮಾಡಿ ನೀವು ಈ ರೀತಿ ಮಾಡೋಕ್ಕೆ 1% ಆಗಲ್ಲ ಅಂದರೆ ಸುತ್ತ ತಾವು 3 ಭಾಗಗಳು ಮಾಡ್ಕೊಂಡಿದ್ರಿ. 3 ಭಾಗದಲ್ಲಿ ಅರ್ಧ % ಕೊಟ್ಟು ನಮಗೆ 1% ಆದರೆ ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಟ್ರಿ ಅಂತಂದೇಳಿ ನಾವು ಅತ್ಯಂತ ಮನವಿ ಮಾಡ್ಕೊಂಡಿವಿ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಹತ್ರ. ಮತ್ತು ಇವತ್ತು ಸಾಯಂಕಾಲ ಕೂಡ ಒಂದು ನಿಯೋಗ ನಾವು ಎಲ್ಲ ಮಂತ್ರಿಗಳಿಗೆ ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ. ಇದು ನಮಗೆ 1% ಜೊತೆಗೆ ಅರ್ಧ % ಸೇರಿಸಿ 1.5% ಕೊಡೋ ತಗನ ಈ ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕ್ಲಿಂದ ಹಿಡಿದು ಇಡೀ ರಾಜ್ಯದಲ್ಲಿ ನಾವು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ನಮ್ಮ ಮೀಸಲಾತಿ ಕೊಡೋ ತಗನ ನಿರಂತರ ಹೋರಾಟ ಮಾಡ್ತೀವಿ. ನಾವು ಅನಿವಾರ್ಯತೆ ಅದು ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ. ರಾಜ್ಯದಲ್ಲಿ ಕೂಡ ಭಿಕ್ಷೆ ಬೇಡಿಕೊಂಡಾದರೆ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ನೀವು ಮೀಸಲಾತಿ ಕೊಟ್ಟಿಲ್ಲ ಅಂದರೆ ಇದೇ ರಾಜ್ಯದಲ್ಲಿ ನಮಗೆ ಭಿಕ್ಷೆ ಬೇಡೋದಕ್ಕೆ ಕೂಡ ತಾವು ಅನುಮತಿ ಕೊಡಬೇಕು, ಬೇಟಾಡೋದಕ್ಕೆ ನಮಗೆ ಅನುಮತಿ ಕೊಡಬೇಕು. ಕೊಟ್ಟರೆ ಮಾತ್ರ ನಮಗೆ ಈ ರಾಜ್ಯದಲ್ಲಿ ನಿಮ್ಮ ಒಳ ಮೀಸಲಾತಿ ಬೇಡ, ನಿಮ್ಮದು ಯಾವುದು ಸಂವಿಧಾನಬದ್ಧವಾಗಿ ನೀವು ಆಲ್ರೆಡಿ ನೀವು ಸಂವಿಧಾನನೇ ಉಲ್ಲಂಘನೆ ಮಾಡಿದ್ರಿ, ನೀವು ಸಂವಿಧಾನನೇ ಗಾಳಿ ತೂರಿದ್ರಿ, ಸಂವಿಧಾನನೇ ತಾವು ಬೆಂಕಿ ಹಚ್ಚಿದ್ರಿ. BJP-ಯರೇನೋ ಮಾತಾಡ್ತಾರಂತೇಳಿ ತಾವೇನೋ ಸಂವಿಧಾನ ಉಳಿಸ್ತೇವೆ ಅಂತ ಹೇಳಿದ್ರಿ, ನೀವು ಸಂವಿಧಾನ ನೀವೇ ಸುಟ್ಟು ಹಾಕಿದ್ರಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಎಡಗೈ ಬಲಗೈ ಮಂತ್ರಿಗಳಿಗೂ ಕೂಡ ನಾನು ಹೇಳ್ತೀನಿ. ಹಾಗಾಗಿ ಮುಂದೆ ನಾವು ನಿರಂತರ ಹೋರಾಟ ಮಾಡ್ತೀವಿ, ನಾವು ಗೆಲ್ತೀವಿ. ಯಾವ ರಾಜ್ಯದಲ್ಲಿ ಏನು ಇವತ್ತು ತಮಿಳ್ನಾಡು ಇರ್ಬೋದು, ಮಹಾರಾಷ್ಟ್ರ, ನಮ್ಮ ಇದು ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ನೀವೇನು ಹೇಳ್ತೀರಿ, ನಮಗೆ 1% ಕೊಡೋಕ್ಕೆ ಬರೋದಿಲ್ಲ, 5 ಲಕ್ಷ ಅಂತ ಹೇಳ್ತೀರಿ. ಆಂಧ್ರದಲ್ಲಿ ತೆಲಂಗಾಣದಲ್ಲಿ 1,75,000ಕ್ಕೆ 1% ಕೊಡ್ತಾ ಇದ್ದಾರೆ. ಅಲ್ಲಿ ಆ ರಾಜ್ಯ ಸರ್ಕಾರ ಈಗಾಗಲೇ ನೋಟಿಫಿಕೇಶನ್ ಆಯಿತು, ಆಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಯಿತು. ಅಲ್ಲಿ ಕೊಡ್ತಾರೆ ಅಂದಮೇಲೆ ಇಲ್ಲ 5 ಲಕ್ಷಕ್ಕೆ ಯಾಕೆ ಕೊಡಲ್ಲ ಸ್ವಾಮಿ? ನೀವು ಯಾಕೆ ಸುಳ್ಳು ಹೇಳಿ ಮೋಸ ಮಾಡ್ತೀರಿ? ಅಲೆಮಾರಿ ಬಾಯಿಗೆ ಮಣ್ಣು ಹಾಕ್ತೀರಿ. ಆಯಿತು, ನಮ್ಮ ಅನ್ನ ಕೂಡ ನೀವೇ ತಿನ್ನಿರಿ, ನಮಗೆ ಕೊಟ್ಟು ಮೀಸಲಾತಿ ನೀವೇ ತಿನ್ನಿರಿ, ನಮಗೆ ಭಿಕ್ಷೆ ಬೇಡಕ್ಕೆ ಅನುಮತಿ ಕೊಟ್ಟರೆ ನಾವು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತೀವಿ. ಯಾಕಂದ್ರೆ ಇವತ್ತು ಭಿಕ್ಷೆ ಬೇಡಕ್ಕೆ ಹೋದರೆ ಹಿಡಿದು ಒಳಗೆ ಹಾಕ್ತೀರಿ. ಪ್ಲಾಸ್ಟಿಕ್ ಪೇಪರು ಆರಿಸ್ಕೊಂಡು ಜೀವನ ಮಾಡೋಕ್ಕೆ ಹೆಣ್ಮಕ್ಳು ಹೋದರೆ ಅವ್ರು ಅತ್ಯಾಚಾರ ಮಾಡಿಸ್ತೀರಿ. ಅತ್ಯಾಚಾರ ಮಾಡಿ ಕೊಲೆಗಳು ಮಾಡಿದ್ರೆ ಒಂದು ಕೇಸು ಕೂಡ ನೀವು ಪಾಸ್ ಮಾಡಿ ಅವ್ರನ್ನ ಹಿಡಿದು ಒಳಗೆ ಹಾಕಂಗಿಲ್ಲ. ಯಾಕಂದ್ರೆ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮಗೆ ಮರಣ ಶಾಸನ ಮಾಡಿದೆ. ಭಿಕ್ಷೆ ಬೇಡೋದಕ್ಕೆ ಅವರೇ ನಮಗೆ ನಮ್ಮ ಮೀಸಲಾತಿ ಕಸ್ಕೊಂಡು
ಭಿಕ್ಷೆ ಬೇಡೋದಕ್ಕೆ ಅನುಮತಿ ಕೊಟ್ರು ಅಂತಂದೇಳಿ ನಾವು ಹೊಸದಾಗಿ ಮತ್ತೆ ವೇಷಗಳು ಕಟ್ತೀವಿ. ಒಂದು ನಾಮಫಲಕ ಮಾಡ್ಕೊಂಡು ಸಿದ್ದರಾಮಯ್ಯ ಹೆಸರು ಹಾಕ್ಕೊಂಡು ಒಳಮೆ ಮೀಸಲಾತಿ ಕಸ್ಕೊಂಡ ಸಿದ್ದರಾಮಯ್ಯ, ಮೀಸಲಾತಿ ಕಸ್ಕೊಂಡ DK ಶಿವಕುಮಾರು, ಮೀಸಲಾತಿ ಕಸ್ಕೊಂಡ್ರು ಮಾನ್ಯ KH ಮುನಿಯಪ್ಪ ಇರ್ಬೋದು, ಮಾದೇವಪ್ಪ ಇರ್ಬೋದು, ಎಲ್ಲ ಮಂತ್ರಿಮಂಡಲ. ಆಮೇಲೆ 224 ಶಾಸಕರು ಕೂಡ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂತಂದೇಳಿ ನಾಮಫಲಕ ಬರ್ಕೊಂಡು ಭಿಕ್ಷೆ ಬೇಡೋದಕ್ಕೆ ನಾವು ಬೀದಿಯಲ್ಲಿ ಆಗಿ ಭಾರತ ದೇಶದಲ್ಲಿ ಈ ದೇಶಗಳಿಗೆ ಕೂಡ ನಿಮ್ಮನ್ನು ಮಾನ ಮರ್ಯಾದೆ ಆರಾಜ್ ಹಾಕಿಲ್ಲ ಅಂದರೆ ನಮ್ಮ ಅಲೆಮಾರಿಗಳ ಹೆಸರೇ ನಾವು ಕರಿಬೇಡ್ರಿ ಅಂತಂದೇಳಿ ಅವಕಾಶ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಇವತ್ತಿನಿಂದ ಕೂಡ ಕರೆ ಕೊಟ್ಟಿವಿ ಸರ್. ಧನ್ಯವಾದ. ಜೈ ಭೀಮ್, ಜೈ ಭೀಮ್. ನನ್ನ ಹೆಸರು ಸಣ್ಣಮಾರಪ್ಪ, ಬುಡುಗ ಜಂಗಮ ರಾಜ್ಯಾಧ್ಯಕ್ಷರು ಮತ್ತು ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರು.